ಬ್ರೆಸ್ಟ್ ಪಂಪನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ಬ್ರೆಸ್ಟ್ ಪಂಪು. ಇದಕ್ಕೆ ಬಳಸುವಂತಹ ಈ ಥರ ಕಂಟೈನರ್ಸ್ ಇದೆಲ್ಲ. ಇದನ್ನು ಯಾವ ರೀತಿ ಬಳಸೋದು ಅಂತ ನೋಡೋಣ ಬನ್ನಿ. ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ಕಂಟೈನರ್ ಇದನ್ನು ಈ ರೀತಿ ಫಿಕ್ಸ್ ಮಾಡಬೇಕು. ಕರೆಕ್ಟಾಗಿ ನೋಡಿರಿ, ಇದೇನಿದೆಯಲ್ಲ ಇದು ಈ ಒಂದು ನೋಡಿ ಈ ರೀತಿ ಇಲ್ಲೇನಿದೆಯಲ್ಲ ಈ ಭಾಗದಲ್ಲಿ ಕರೆಕ್ಟಾಗಿ ಬರಬೇಕು. ಇದನ್ನು ನಂತರ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಇದೇನಿದು ಪೈಪ್ ಬರುತ್ತೆ, ಇದನ್ನು ಇಲ್ಲಿ ನೋಡಿ ಆವಾಗಲೇ ಫಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ನಂತರ ನೋಡಿ ಈ ರೀತಿ ಇದಿರುತ್ತೆ. ಇದು ನಾವು ಅಟ್ಯಾಚ್ ಮಾಡುವಂಥದ್ದು. ಇದರಲ್ಲಿ ಇದೊಂದು ಪಾರ್ಟ್ ಇರುತ್ತೆ. ಇದನ್ನು ನೀಟಾಗಿ ನೋಡಿ ಈ ರೀತಿ ಒಳಗಡೆ ಹಾಕ್ತೀವಿ. ಒಳಗಡೆ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀವಿ. ನೋಡಿ ಈ ರೀತಿ ಕ್ಲೋಸ್ ಮಾಡಿ ಇದು ಈ ಥರ ಕ್ಯಾಪ್ ಬರ್ತಿದ್ದನ್ನು ಈ ರೌಂಡ್ ಇದೆಲ್ಲ ಈ ಪಾರ್ಟಲ್ಲಿ ಫಿಕ್ಸ್ ಮಾಡ್ತೀವಿ. ನಂತರ ಈ ಬಾಟಲ್ನ ಇದಕ್ಕೆ ಅಟ್ಯಾಚ್ ಮಾಡ್ತೀವಿ. ಈ ರೀತಿ ಅಂದರೆ ಇಲ್ಲಿಂದ ಇದನ್ನು ನಾವು ಬ್ರೆಸ್ಟಿಗೆ ಅಟ್ಯಾಚ್ ಮಾಡ್ತೀವಿ ಈ ರೀತಿ. ನಂತರ ಹಾಲು ಕಲೆಕ್ಟಾಗಿ ಈ ಒಂದು ಬಾಟಲಲ್ಲಿ ಬರುತ್ತೆ. ಇದೇನು ನಾನು ಕ್ಯಾಪ್ ಆವಾಗಲೇ ವೈರ್ ಹೇಳಿದ್ನಲ್ಲ, ಒಂದು ಅಲ್ಲಿ ಕನೆಕ್ಟ್ ಆಗಿದೆ, ಇನ್ನೊಂದನ್ನು ನೋಡಿ ಇಲ್ಲೊಂದು ಹೋಲಿದೆ, ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆನಾ? ಇದು ನೋಡಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಇದು ರೆಡಿ ಆಯಿತು. ಇದನ್ನು ಈ ರೀತಿ ಇಡೋಕ್ಕೆ ಬರೋದಿಲ್ಲ. ಇದನ್ನು ಇಡಲಿಕ್ಕೆ ಒಂದು ಸ್ಥಳ ಇದೆ ಇದರಲ್ಲಿ. ಇದು ನೋಡಿ ಇಲ್ಲಿ ಬ್ಯಾಕ್ ಸೈಡು ಈ ರೀತಿ ಒಂದು ಸ್ಟ್ಯಾಂಡ್ ಬರುತ್ತೆ. ಈ ಸ್ಟ್ಯಾಂಡನ್ನು ನೋಡಿ ಇಲ್ಲಿದೆಲ್ಲ ಇಲ್ಲಿ ಈ ರೀತಿ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿ ಬಾಟಲನ್ನು ನೋಡಿ ಇದರಲ್ಲಿ ಇಡ್ಬೋದು. ಹಾಲು ಕಲೆಕ್ಟ್ ಆದಾಗ ಕೂಡ ಬಾಟಲನ್ನು ಇಲ್ಲಿ ಇಡ್ತೀವಿ. ನಂತರ ಇದು ಕನೆಕ್ಷನ್ ಯಾವ ರೀತಿ ಕೊಡೋದು ಅಂದರೆ, ಇಲ್ಲೊಂದು ಸ್ಮಾಲು ಇದಿದೆ ನೋಡಿ, ಹೌದಾ, ಇಲ್ಲಿ ಈ ರೀತಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಇದು ನೋಡಿ ವೈರನ್ನು ನಾವು ಈ ರೀತಿ ಕನೆಕ್ಟ್ ಮಾಡಿ ಇದು ಆನ್ ಮಾಡಿದಾಗ ಇಲ್ಲಿ ನಾವು ಬ್ರೆಸ್ಟ್ ಪಂಪಲ್ಲಿ ವರ್ಕ್ ಆಗೋದನ್ನು ನೋಡ್ಬೋದು. ತೋರಿಸ್ಕೊಡ್ತೀನಿ ಈಗ ನಾನು ನಿಮಗೆ. ನೋಡಿ ಈಗ ರೆಡಿ ಇದೆ. ಇದನ್ನು ಫಸ್ಟು ಈ ಬಟನ್ನ ಆನ್ ಮಾಡಬೇಕು, ನಂತರ ಈ ಬಟನ್ನು, ನಂತರ ಇದೇನಿದೆಯಲ್ಲ ಇದನ್ನು ಟರ್ನ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಡಾಟ್ಸ್ ಕಾಣ್ತಾ ಇದೆ ಅಲ್ವಾ, ಡಾಟ್ಸ್ ಕಾಣ್ತಾ ಇದೆಯಲ್ಲ, ಇದು ಸೆಕ್ಷನ್ ಬೇಕಿದ್ರೆ ನಾವು ಜಾಸ್ತಿ ಮಾಡ್ಬೋದು. ಹೌದಾ, ಜಾಸ್ತಿ ಮಾಡ್ಬೋದು. ಮದರ್ಸ್ ಏನೋ ಪೇನ್ ಅಂತ ಹೇಳಿದ್ರೆ ಇದನ್ನು ಬೇಕಿದ್ರೆ ನಾವು ರೀತಿ ಕಡಿಮೆನೂ ಮಾಡ್ಕೊಳ್ಬೋದು. ಇದು ನೆಗೆಟಿವ್ ಪ್ರೆಷರನ್ನು ಕ್ರಿಯೇಟ್ ಮಾಡಿ ನೋಡಿ ನಾನು ತೋರಿಸ್ಕೊಡ್ತೀನಿ ಇವಾಗ. ಇದು ಬ್ರೆಸ್ಟ್ ಅನ್ಕೊಳ್ಳಿ. ಈ ಬ್ಲ್ಯಾಕ್ ಪೋರ್ಷನ್ನು ಇದೆಲ್ಲ ಒಂದು ಕವರ್ ಮಾಡುತ್ತೆ. ಮತ್ತು ಈ ರೀತಿ ನಾವು ಅಟ್ಯಾಚ್ ಮಾಡ್ತೀವಿ ಬ್ರೆಸ್ಟಿಗೆ. ಸೊ ಇಲ್ಲೇನಾಗುತ್ತೆ, ಸೆಕ್ಷನ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆದಾಗ ಇಲ್ಲಿ ನಮಗೆ ಮಿಲ್ಕ್ ಕಲೆಕ್ಟ್ ಆಗಲಿ ಶುರುವಾಗುತ್ತೆ. ಮಿಲ್ಕ್ ಕಲೆಕ್ಟ್ ಆಗಿದ್ದು ಈ ಬಾಟಲ್ಲಿ ಬಂದು ಬೀಳುತ್ತೆ. ನಿಮಗೆ ಇನ್ನೂ ಸುಲಭವಾಗಿ ತೋರಿಸ್ಕೊಡ್ಬೇಕಂದ್ರೆ ಈ ಕ್ಯಾಪನ್ನು ತೆಗೆದಾಗ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದು ವರ್ಕ್ ಆಗ್ತಿರೋದು ಗೊತ್ತಾಗ್ತದೆ ಅಲ್ಲ, ಇದನ್ನು ನಾವು ಕೈ ಹಿಡಿದಾಗ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಇದು ಬ್ರೆಸ್ಟ್ ಪಂಪನ್ನು ಬಳಸುವಂತಹ ವಿಧಾನ.